ನೀವ್ ಮೋಸ್ಟ್ಲಿ ಪ್ರೋಮೋನ ನೋಡಿರ್ತೀರಾ. ಚೈತ್ರ ಅವ್ರ ಗೋಲ್ನ ತಡ್ಕೊಳಕ್ ಆಯ್ತಾ ಇಲ್ಲ ರೀ. ಬೆಳಿಗ್ಗೆನೂ ಒಂದ್ ವಿಡಿಯೋನ ಮಾಡಿದ್ದೆ, ಇವಾಗ ಒಂದ್ ಪ್ರೋಮೋ ಬಿಟ್ಟಿದ್ದಾರೆ ಕಲರ್ಸ್ ಕನ್ನಡ. ವಿಷಯ ಏನಪ್ಪಾ ಅಂತಂದ್ರೆ, ಚೈತ್ರ ಅವರು ವಿಕ್ರಮ್ ಅವ್ರ ಹತ್ರ ಏನೋ ಹೇಳಿದಾರಂತೆ, ವಿಕ್ರಮ್ ಅವರು ಚೈತ್ರ ಹತ್ರ ಏನೋ ಹೇಳಿದ್ದಾರೆ. ಸೊ ಅವ್ರಿಬ್ರು ಒಬ್ರಿಗೊಬ್ರು ಮನೇಲಿರಕ್ಕೆ ಅರ್ಹರಲ್ಲ ಅಂತೇಳಿ ನಾಮಿನೇಟ್ ಮಾಡ್ಕೊಳ್ಳುವಾಗ ಈ ಮಾತುಗಳನ್ನ ಆಡ್ತಿದ್ದಾರೆ. ಚೈತ್ರ ಅವರು ಹೇಳ್ತಾ ಇದಾರೆ, ತ್ರಿವಿಕ್ರಮ್ ಅವ್ರ ಹತ್ರ ಹೋಗಿ ಹೇಳಿದಾರಂತೆ, ನಮ್ಮ ಶಿಶಿರ್ ಏನಿದ್ದಾರೆ ಜೋಲ್ ಸುರಿಸ್ಕೊಂಡು ಹುಡುಗಿರಿಂದ ಓಡಾಡ್ತಾರೆ ಅಂತ. ಈ ವಿಷಯಗಳು ತುಂಬಾ ಇದೆ ಮಾತಾಡಕ್ಕೆ ಮನೆ ಒಳಗಡೆ. ಆ ವಿಷಯ ಎಲ್ಲ ಬಿಟ್ಟು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಬಗ್ಗೆ ಮಾತಾಡಿದ್ರೆ ಅವ್ನಿಗೆ ಎಷ್ಟು ಅರ್ಟ್ ಆಗಲ್ಲ. ಅವ್ನ್ ಮಾಡಿರ್ತಾನೋ ಮಾಡಿರಲ್ವೋ ಅದ್ ಗೊತ್ತಿಲ್ಲ, ಓಕೆನಾ. ಬಟ್ ಒಂದು ವ್ಯಕ್ತಿ ಆ ದೊಡ್ಡ ವೇದಿಕೆ ಮೇಲಿದ್ದಾಗ ನೀವ್ ಏನ್ ಪದ ಬಳಸ್ಬೇಕು ಅನ್ನೋ ಒಂದ್ ಸ್ವಲ್ಪ ಸಾಮಾನ್ಯ ಪ್ರಜ್ಞೆ ಬೇಡವಾ? ಯಪ್ಪ ಅದೇನ್ ಮಾತಾಡ್ತಿದ್ದೀರೋ, ಅದೇನ್ ಇರ್ತೀರಾ, ಸುಮ್ನೆ ಕಿರ್ಚಾಡ್ತೀರಾ, ಸುಮ್ನೆ ಪದಕೋಶಗಳು ಬರುತ್ತೆ ಅಂತ ಹಿಂಗ್ ಬೇಕಂಗ್ ಮಾತಾಡೋದ? ಇದು ಎಷ್ಟು ಸರಿ ಅವ್ರು ಈ ತರ ಮಾತಾಡ್ತಾ ಇರೋದು? ನಂಗಂತೂ ಒಂಚೂರು ಇಷ್ಟ ಆಗ್ತಾ ಇಲ್ಲ. ಅವ್ರು ಬಳಸ್ತಾ ಇರತಕ್ಕಂಥ ಪದ ಬಳಕೆಗಳೇನಿದೆ ವ್ಯಕ್ತಿಗಳ ಮೇಲೆ, ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಖಂಡಿತ ತಪ್ಪು ಆಕ್ಚುಲಿ ಅದನ್ನೆಲ್ಲ ಮಾತಾಡೋದು. ಸೊ ಇದೆಲ್ಲ ನಿಮ್ಗೆ ಏನ್ ಅನ್ಸ್ತಿದೆ? ಚೈತ್ರ ಅವ್ರು ಇರ್ಬೇಕಾ ಮನೆ ಒಳಗಡೆ? ಕಮೆಂಟ್ ಮಾಡಿ.